ದೇವ್ರು ಮೆಚ್ಚುವಂಥ ಕೆಲಸ ಮಾಡ್ತಾರೆ. ನಾಯಿ ಬೋಲ್ಕೊಂಡ್ರೆ ಬೋಲೋಕ್ಕಾಗಲ್ಲ, ಒಳ್ಳೆ ಕೆಲಸ ಮಾಡ್ತಾರೆ. ಯಾರು ಈ ಥರ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ ಮನೆಯವರು ಸಹ. ಆ ಥರ ಒಂದು ಇದನ್ನು ಮಾಡಿ ಒಳ್ಳೆ ಅಂತ್ಯಕ್ರಿಯೆವರೆಗೂ ಸಮೇತ ಮನೆಯವರಿಗಿಂತ ಹೆಚ್ಚಾಗಿ ಭಾಳ ಚೆನ್ನಾಗಿ ಸ್ಪಂದಿಸಿ ಇವಾಗ ಅಂತ್ಯಕ್ರಿಯೆಯಲ್ಲೂ ಸಮೇತ ಮನೆಯವರಿಗಿಂತ ಹೆಚ್ಚಿನ ಭಾಗಿಯಾಗಿ ಒಳ್ಳೆ ಇದು ಸಂಸ್ಕಾರದ ರೀತಿ ಮಾಡಿ ಇವತ್ತು ಒಳ್ಳೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರಿಗೆ ನಾವು ಎಷ್ಟು ಹೇಳಿದ್ರು ಧನ್ಯವಾದಗಳನ್ನ ಸಾಲು. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ನಮ್ಮ ಮಧುಗಿರಿ ಮೂಲದವರಾದಂತಹ ಮೋಪ್ರಯ್ಯ ಅನ್ನೋರು ಬರೋಬ್ಬರಿ ಒಂದು 5 ವರ್ಷಗಳಾಗಿರ್ಬೋದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಒಂದು ಅಜ್ಜಿ ಮತ್ತೆ ಒಂದು ತಾತನನ್ನ ಇವರು ಕರ್ಕೊಂಡ್ ಬಿಟ್ಟಿದ್ರು. ಯಾರು ಇಲ್ಲ ಅವ್ರಿಗೆ ನೋಡ್ಕೊಳ್ಳೋರಾಗ್ಲಿ, ಊಟ ಕೊಡೋರಾಗ್ಲಿ, ಬಟ್ಟೆ ಕೊಡೋರಾಗ್ಲಿ, ಅವ್ರಿಗೆ ಆಶ್ರಯ ಕಲ್ಪಿಸ್ಕೊಡೋರು ಯಾರು ಇಲ್ಲ ಅಂತೇಳಿ ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ನಮ್ಮ ಮಧುಗಿರಿ ಮೂಲದವರಾದಂತಹ ಮೋಪ್ರಯ್ಯ ಅನ್ನೋರು ಬರೋಬ್ಬರಿ ಒಂದು 5 ವರ್ಷಗಳಾಗಿರ್ಬೋದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಒಂದು ಅಜ್ಜಿ ಮತ್ತು ಒಂದು ತಾತನನ್ನು ಇವರು ಕರ್ಕೊಂಬಂದು ಬಿಟ್ಟಿದ್ರು. ಯಾರೂ ಇಲ್ಲ ಅವ್ರಿಗೆ ನೋಡ್ಕೊಳ್ಳೋರಾಗಲಿ, ಊಟ ಕೊಡೋರಾಗಲಿ, ಬಟ್ಟೆ ಕೊಡೋರಾಗಲಿ, ಅವ್ರಿಗೆ ಆಶ್ರಯ ಕಲ್ಪಿಸ್ಕೊಡೋರು ಯಾರೂ ಇಲ್ಲ ಅಂತೇಳಿ. ಸೊ ಈಗ ಬರೋಬ್ಬರಿ 5 ವರ್ಷ ಕಳೀತಾ ಇದೆ. ಅಜ್ಜಿ ಒಂದು 2 ವರ್ಷಗಳ ಹಿಂದೆ ತೀರೋದ್ರು. ಅಜ್ಜಿ ನೆನಪಲ್ಲೇ ತಾತ ಕೂಡ ಸಾಕಷ್ಟು ಅನಾರೋಗ್ಯಕ್ಕೆ ತುತ್ತಾಗಿ ಇವತ್ತು ವಿಧಿವಶರಾಗಿದ್ದಾರೆ, ತೀರೋಗಿದ್ದಾರೆ. ಈಗ ಅವ್ರ ಊರವ್ರಿಗೆಲ್ಲ ಫೋನ್ ಮಾಡಿದ್ವಿ. ಇಮಿಡಿಯೇಟಾಗಿ ಅವ್ರ ಊರವ್ರು ಬಂದು ಅವ್ರ ಅಂತ್ಯ ಸಂಸ್ಕಾರ ಇದಕ್ಕೆ ಪಾಲ್ಗೊಂಡಿದ್ದೀರಾ. ನಿಮ್ಮೆಲ್ರಿಗೂ ಧನ್ಯವಾದ ತಿಳಿಸ್ತೀನಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ? ಒಂದು 5 ವರ್ಷಗಳ ಕಾಲದಿಂದನ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ರು. ನಾನು ಒಂದು 3-4 ಬಾರಿ ಬಂದಿದ್ದೆ, ಚೆನ್ನಾಗಿದ್ದರು. ಅಜ್ಜಿ ಇಲ್ಲಿ ಒಂದು 2 ವರ್ಷ ಆಯಿತು ತೀರೋಗಿ. ಈ ಅದೇ ಇದರಲ್ಲಿ ತಾತನೂ ಪಾಪ ಇದಾಗ್ಬಿಟ್ಟು ತೀರೋಗಿದ್ದಾರೆ ಅಂತ ಇವತ್ತು ನಮಗೆ ಮೆಸೇಜ್ ಕೊಟ್ಟರು ಫೋನ್ ಕಾಲ್ ಮುಖಾಂತರನ. ನಾವು ನಮ್ಮ ದೇವಸ್ಥಾನ ಕಮಿಟಿ ಊರಿನವರೆಲ್ಲ ಬಂದಿದ್ದೀವಿ. ಎಲ್ಲರೂ ಸೇರಿ ಇವತ್ತು ಅಂತ್ಯ ಸಂಸ್ಕಾರ ಮಾಡೋಕ್ಕೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ? ನಿಮ್ಮ ಆಶ್ರಮ ಭಾಳ ಚೆನ್ನಾಗಿದೆ ಸರ್. ಚೆನ್ನಾಗಿ ಎಲ್ಲ ಒಂದು 200 ಜನದ ಮೇಲೆ ಇರ್ಬೇಕಲ್ವರ ಇದರಲ್ವರ. ಭಾಳ ಚೆನ್ನಾಗಿ ನೋಡ್ಕೊತಾರೆ. ಭಾಳ ನೀಟಾಗಿ ಒಳ್ಳೆ ವ್ಯವಸ್ಥಿತವಾಗಿ ಸ್ನಾನ ಮಾಡಿಸೋದು, ಕಟಿಂಗ್ ಮಾಡಿಸೋದ್ರೊಳಗಾಗಿ ನೋಡಿದ್ದೀನಿ ಮಾಡಿದ್ದೀರಾ. ಆಮೇಲೆ ಎಲ್ಲರನ್ನೂ ಹಣ್ಣು ಹಂಪಲು ಕೊಟ್ಕೊಂಡು ಒಳ್ಳೆ ಪುಷ್ಟಿಕರವಾಗಿ ಆರೋಗ್ಯವಾಗಿ ಪೇಷಂಟ್ಗಳನ್ನ ಇದು ಮಾಡ್ತಾಯಿದ್ದೀರಾ. ನಿಮ್ಮ ತಂದೆ ತಾಯಿನೂ ಕೂಡ ಸಮೇತವಾಗೂ ಇದು ಮಾಡ್ತೀರಾ. ನಿಮ್ಮ ಸಿಬ್ಬಂದಿ ಏನಿದೆ ಎಲ್ಲರೂ ಟೋಟಲಾಗಿ ಹೇಳ್ಬೇಕು ಅಂದರೆ ಭಾಳ ನೀಟಾಗಿ ನೋಡ್ಕೊತಾ ಇದ್ದೀರಾ. ಭಾಳ ಅಚ್ಚುಕಟ್ಟಾಗಿದೆ. ಆಶ್ರಮಕ್ಕೆ ಒಳ್ಳೇದಾಗಲಿ, ಅದ್ರ ಬಗ್ಗೆ ಮೆಚ್ಚುಗೆ ಇದೆ. ಥ್ಯಾಂಕ್ ಯು ಪಾಪ. ನಿಮ್ಮನ್ನ ಸಾಕಷ್ಟು ಬಾರಿ ನೆನ್ಸ್ಕೊಳ್ಳೋರು ಅವರು, ಊರವ್ರನ್ನ ಕರೆಸಿ ಅಂತ. ಸೊ ನಾನು ನನ್ನ ಪ್ರಯತ್ನ ಮಾಡಿದೆ. ನಿಮ್ಮ ಕೆಲಸಗಳ ಬ್ಯುಸಿಲಿ ನೀವು ಬಂದಿಲ್ಲ. ಸೊ ಇವಾಗ ಅವ್ರು ತೀರೋಗಿದ್ದಾರೆ. ಅಜ್ಜಿ ಇದ್ದಾಗ ಚೆನ್ನಾಗಿದ್ರು, ಮಾತ್ರ ಇದ್ದಂಗೆ ಬರೋಬ್ಬರಿ ಒಂದು 5 ವರ್ಷದಿಂದ ಇದ್ದಾರೆ. ಆದ್ರೆ ಯಾರಿಗೂ ಒಂದ್ ದಿವಸ ಯಾರಿಗೂ ತೊಂದರೆ ಕೊಟ್ಟವ್ರಲ್ಲ ಅವರು. ತುಂಬಾ ಒಳ್ಳೆ ಮನುಷ್ಯ, ತುಂಬಾ ಒಳ್ಳೆಯವ್ರು ಅಂದ್ರೆ ತುಂಬಾ ಒಳ್ಳೆಯವರು. ನಮಗೆ ಬೇಜಾರಾಗುತ್ತೆ ಅವ್ರು ತೀರೋಗಿರೋದು. ಏನ್ ಮಾಡಕ್ಕಾಗಲ್ಲ, ವಯಸ್ಸಾಗಿದೆ ಅಲ್ಲ. ಹೌದು, ಒಂದು 65-70 ವರ್ಷ ಆಗಿದೆಯಾ? ಆಗೈತೆ 70 ಮೇಲಾಗಿದೆ. 80 ನಿಯರ್ ಮೇಲೆ ಹೊರತು ಒಳಗಿಲ್ಲ. 70-80 ವರ್ಷ ಆಗಿದೆ. ಆಗೈತೆ ತಗೊಳ್ರಿ, ತೋರಿಸ್ತಾರೆ. ಇನ್ನ ಅಲ್ಲಿ ನಮ್ಮ ಪೂಜೆ ಗೀಜೆ ಎಲ್ಲ ಮಾಡ್ಬೇಕಲ್ಲ. ಪ್ರಥಮವಾಗಿ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿ ಮಹಾಸ್ವಾಮಿಗಳವರ ನಮಸ್ಕರಿಸುತ್ತಾ, ಯಾಕಪ್ಪ ಅಂದರೆ ನಾನು ಸಹ ಅವರ ಮಟ್ಟದಲ್ಲೇ ಓದಿ ವಿದ್ಯಾವಂತನಾಗಿ ಈ ದಿವಸ ಇದುವರೆಗೂ ಬದುಕಿದ್ದೇವೆ. 56 ವರ್ಷ ವಯಸ್ಸಾದ್ರೂ ಈ ಕೆಲವರು ತಂದೆ ತಾಯಿಗಳು ಮಕ್ಕಳು ಸೇವೆ ಮಾಡದೆ ಕರ್ಕೊಂಬಂದು ಆಶ್ರಮಕ್ಕೆ ಬಿಟ್ಬಿಡ್ತಾರೆ. ಮನೇಲಿ ನಾವೇನು ಆತಿಥ್ಯ ಮಕ್ಕಳು ಮರಿಗೆ ನೀಡ್ತೀವೋ ನೀಡಲ್ವೋ, ಅದಕ್ಕಿಂತ ಅತಿ ಹೆಚ್ಚಾಗಿ ನಮ್ಮ ಜನಸ್ನೇಹಿ
ಯೋಗೇಶ್ ಅವರು ಅವರನ್ನು ಆರೈಕೆ ಮಾಡಿ ಅವರಿಗೆ ಯಾವ ರೀತಿ ತೊಂದರೆ ಆಗಿದ್ದರೂ ಸಹ ಉತ್ತಮವಾದ ಆಹಾರ, ವೈದ್ಯಕೀಯ ಪ್ರತಿಯೊಂದು ಕೊಟ್ಟು ತನ್ನ ಒಡಲಲ್ಲಿ ಹುಟ್ಟಿದ ಮಕ್ಕಳಂತೆ ಸಾಕಿ ಅವರು ಕೊನೆ ಅಂತಿಮವರೆಗೂ ನೋಡಿಕೊಂಡು ಅವ್ರನ್ನ ಒಳ್ಳೆಯ ಆರೈಕೆ ಮಾಡ್ತಾರೆ. ಅವ್ರನ್ನ ವರ್ಣಿಸೋಕ್ಕೆ ಎರಡು ಪದ ಇಲ್ಲ. ಇಂತಹ ವ್ಯಕ್ತಿಗಳು ಇನ್ನೂ ಈ ಪ್ರಪಂಚದಲ್ಲಿ ಬದುಕಿದ್ದಾರೆ. ಇನ್ನೂ ಮುಂದಕ್ಕೆ ಇದೇ ಥರ ಹುಟ್ಟಿ ಬಂದು ಜನಗಳ ಆರೈಕೆ ಮಾಡಲಿ ಅಂತ ಆ ಸ್ವಾಮಿ ಪರಮಾತ್ಮನಲ್ಲಿ ನಾನು ಬೇಡ್ಕೊಳ್ತೇನೆ. ಈಗ ಊರು ಅಂದಮೇಲೆ ಎಲ್ಲ ಇರುತ್ತೆ. ಆ ಬ್ಯಾಡ್ ಕಮೆಂಟ್ ಹಾಕೋರಿಗೆ ಬಾಯಿ ನೇಲಿಗೆಯಲ್ಲಿ ಏನು ಮೂಳೆ ಇಲ್ಲ. ಸೊ ಹಂಗಾಗಿ ಆನೆ ಹೋಗ್ತಾ ಇರ್ತದೆ, ನಾಯಿ ಬಗಳ್ಕೊಂಡ್ರೆ ಏನೂ ಇಲ್ಲ, ಮಾನವೀಯತೆ ಇಲ್ಲ ಅವ್ರಿಗೆ. ಅದಕ್ಕೆ ತಲೆ ಕೆಡ್ಸ್ಕೊಳಂಗಿಲ್ಲ. ಇವ್ರ ಕೆಲಸ ಇವ್ರು ಮಾಡ್ಕೊಂಡು ಹೋಗ್ಲಿ. ಅವ್ರಿಗೇನು ಕೆಲಸ ಇದೆ ಅವ್ರು ಮಾಡ್ತಾಯಿದ್ದಾರೆ. ಜನ ಮೆಚ್ಚುವಂಥ ಕಾಲ ಕೆಲಸ ಮಾಡ್ತಿದ್ದಾರೆ, ದೇವ್ರು ಮೆಚ್ಚುವಂಥ ಕೆಲಸ ಮಾಡ್ತಾವ್ರೆ. ನಾಯಿ ಬಗಳ್ಕೊಂಡ್ರೆ ಭೂಲೋಕ ಹಾಳಾಗಲ್ಲ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಯಾರು ಈ ಥರ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ, ಮನೆಯವರು ಸಹ ಆ ಥರ ಒಂದು ಇದನ್ನು ಮಾಡಿ ಒಳ್ಳೆ ಕೆಲಸ ಅಂತ್ಯಕ್ರಿಯೆವರೆಗೂ ಸಮೇತ ಮನೆಯವ್ರಿಗಿಂತ ಹೆಚ್ಚೆಚ್ಚಾಗಿ ಭಾಳ ಚೆನ್ನಾಗಿ ಸ್ಪಂದಿಸಿ ಇವತ್ತು ಅಂತ್ಯಕ್ರಿಯೆಯಲ್ಲೂ ಸಮೇತ ಮನೆಯವ್ರಿಗಿಂತ ಹೆಚ್ಚಿನ ಭಾಗಿಯಾಗಿ ಒಳ್ಳೆ ಇದು ಸಂಸ್ಕಾರದ ರೀತಿ ಮಾಡಿ ಇವತ್ತು ಒಳ್ಳೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರಿಗೆ ನಾವು ಎಷ್ಟು ಹೇಳಿದ್ರು ಧನ್ಯವಾದಗಳನ್ನ ಸಾಲದು. ದೇವರಿಗೆ ಇವ್ರಿಗೆ ಒಳ್ಳೆ ಇದನ್ನು ಆಯುಷ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಹೇಳಿ ನಮ್ಮ ಬಯಕೆ. ಇಂಥವ್ರು ಸಾವಿರಾರು ಜನ ಮಾರ್ಗದರ್ಶನ ಇಂಥವ್ರನ್ನ ಪಟ್ಕೊಂಡು ಇವ್ರಂತೆ ಕೆಲಸ ಮಾಡಕ್ಕೆ ದೇವರು ಇನ್ನೂ ಹೆಚ್ಚಿನ ಇದನ್ನು ಕೊಡಲಿ, ಆಯುಷ್ ಕೊಡಲಿ ಅಂತ ಹೇಳಿ ನಮ್ಮಲ್ಲಿ ಬೇಡ್ಕೊಂಡು. ಸಮಾಜದಲ್ಲೂ ಬೇಕಾದಷ್ಟು ಜನ ಈಗ ಅವರಲ್ಲಿ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಬೆಂಗಳೂರಿನಿಂದ, ಟೌನ್ನಿಂದ, ನೆಲಮಂಗಲ ಆ ಕಡೆ ಈ ಕಡೆ ರಾಜ್ಯದಲ್ಲೇ ಜನದಲ್ಲೇ ಎಲ್ಲ ಒಂದು ಕಡೆಯಿಂದಲೂ ಬರ್ತಾ ಇದ್ದಾರೆ ಅಲ್ಲಿ ಆಶ್ರಮಕ್ಕೆ. ನಾವು ನೋಡ್ತಾ ಇದ್ದೀವಿ. ಯಾವುದೇ ಕಾರಣದಲ್ಲೂ ಯಾವುದು ಪ್ರಾಬ್ಲಮ್ ಇಲ್ಲ, ತೊಂದರೆ ಇಲ್ಲ, ಲೋಪನೂ ಇಲ್ಲ, ಲೋಪದೋಷ ಅವ್ರ ಮೇಲೆ ಏನೇನೂ ಇಲ್ಲ, ಬಹಳ ಚೆನ್ನಾಗಿ ಇಲ್ಲ, ಬಹಳ ಉತ್ತಮವಾಗಿ ಯಾವುದೇ ಆಪಾದನೆನೂ ಇಲ್ಲ. ಆ ರೀತಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವರ ನಿಮ್ಮ ಸಿಬ್ಬಂದಿಗಳು ಎಲ್ಲರೂ ಸೇರಿ ಅಲ್ಲಿ ಮಾಡ್ತಕ್ಕಂಥ ಕೆಲಸನ ಹೋಗಿ ನಿಂತ್ಕೊಂಡು ನೋಡಿರೆ ಯಾರೇ ಮಾತಾಡ್ತಾರಲ್ಲ, ಅವರು ಅಪೋಸಿಷನ್ ಮಾತಾಡ್ತೇವೆ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ, ಆ ಜನ ಒಂದು ಸ್ವಲ್ಪ ದಿನ ಹೋಗಿ ಅಲ್ಲಿ ನೋಡಿರೆ ಅವ್ರಿಗೆ ಗೊತ್ತಾಗೋಗ್ಬಿಡುತ್ತೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಅವರು ಕೈ ಕಾಲು ಬರ್ದಂತವ್ರಿಗೆಲ್ಲ ಹಿಡ್ಕೊಂಡು ಆರೋಗ್ಯ ಅವ್ರನ್ನ ಕರ್ಕೊಂಬಂದು ಮನೆಗೆ ಊಟ ಮಾಡಿಸಿ ತೊಳೆದು ಎಲ್ಲ ಮಾಡಿ ಊಟ ಮಾಡಿಸಿ, ಇವತ್ತು ತಲೆ ಸ್ನಾನ ಮಾಡಿಸಿ, ಮೈ ತೊಳೆದು ಎಲ್ಲ ಇದು ಮಾಡ್ತಾರಲ್ಲ, ನಾವೆಲ್ಲ ಕಣ್ಣಾರ ನೋಡಿದೀವಿ, ನಮ್ಗೆಲ್ಲ ಗೊತ್ತಿದೆ. ಮಾತಾಡ್ಕೋಬಹುದು ಜನ ಯಾರ ಅಕ್ಕಪಕ್ಕದಾಗೆ, ಅದೆಲ್ಲ ಲೆಕ್ಕಕ್ಕೆ ಬರಲ್ವ. ಮಾಡ್ಲಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವರು ಇದೇ ರೀತಿ ನಡ್ಕೊಂಡು ಹೋಗ್ಲಿ ಅಂತ ನಮ್ಮ ಆಶಯ. ಇದನ್ನ ಕಾಪಾಡ್ಕೊಂಡು